ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಸ್ಥಿರವಾಸರ ಅತ್ಯಂತ ಶ್ರೇಷ್ಠವಾದಂತಹ ಆಷಾಢ ಮಾಸದ ಶುದ್ಧ ಏಕಾದಶಿ, ಪ್ರಥಮ ಏಕಾದಶಿ. ಇಂತಹ ಭವ್ಯವಾದ, ದಿವ್ಯವಾದ, ಮಂಗಳಕರವಾದಂತಹ ಏಕಾದಶಿಯ ಮುಸ್ಸಂಜೆಯಲ್ಲಿ ದಶಾವತಾರ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ದಶಾವತಾರ ಸ್ತೋತ್ರಂ. ಓಂ नामस्मरणादन्योपायं नहि पश्यामो भवतरणे राम हरे कृष्ण हरे तव नाम वदामि सदा नृहरे वेदोद्धार विचारमते सोमकदानव संहरणे मीनाकार शरीर नमो हरिभक्तं ते परिपालय माम् मन्थानाचल धारण हेतो देवासुर परिपालन भोः कूर्माकार शरीर नमो हरिभक्तं ते परिपालय माम् भूचोरकहर पुण्यद मूर्ते क्रोधोधृत भूतेश हरे क्रोधाकार शरीर नमो हरिभक्तं ते परिपालय माम् हेमकशिपु तनुधारण हेतो प्रह्लादासुर पालन भोः नरसिंहाच्युत रूप नमो हरिभक्तं ते परिपालय माम् बलिमदभञ्जन विततमते पादाद्वय कृतलोककृते पटुवटुवेश मनोज्ञ नमो हरिभक्तं ते परिपालय माम् क्षितिपति वंश संभव मूर्ते क्षितिपति रक्षाक्षतमूर्ते भृगुपति राम वरेण्य नमो
हरिभक्तं ते परिपालय माम् सीतावल्लभ दाशरथे दशरथनन्दन लोकगुरो रावणमर्दन राम नमो हरिभक्तं ते परिपालय माम् कृष्णानन्द कृपा जलधे कंसारे कमलेश हरे कालियमर्दन कृष्ण नमो हरिभक्तं ते परिपालय माम् त्रिपुरसती मानविहरण त्रिपुर विजय मार्गण रूप शुद्ध ज्ञान विबुद्ध नमो हरिभक्तं ते परिपालय माम् दुष्ट विमर्दन शिष्ट हरे कलितुरगोत्तम वाहन रे कल्किन्कर करवाल नमो हरिभक्तं ते परिपालय माम् नामस्मरणादन्योपायं नहि पश्यामो भवतरणे राम हरे कृष्ण हरे तव नाम वदामि सदा नृहरे तव नाम वदामि सदा नृहरे ಎರಡು ನಿಮಿಷಗಳ ಕಾಲ ನಾಮ ಜಪ ಅಷ್ಟಾಕ್ಷರಿ ಮಂತ್ರದ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ನಮೋ ನಾರಾಯಣಾಯ 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 ಏಕಾದಶಿಯ ಈ ಶನಿವಾರದ ಮುಸ್ಸಂಜೆಯಲ್ಲಿ ಪ್ರಥಮ ಏಕಾದಶಿಯ ಪ್ರಯುಕ್ತ ಅನೇಕ ಭಕ್ತರು ವಾರ್ಕರಿ ಸಂಪ್ರದಾಯದವರು ಪಂಢರಾಪುರದ ಯಾತ್ರೆಯನ್ನು ಮಾಡುತ್ತಲಿದ್ದಾರೆ. ಇಂತಹ ಶ್ರೇಷ್ಠವಾದ ಪವಿತ್ರವಾದ ದಿನದಂದು ಒಂದು ವಿಷ್ಣುವಿನ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ರಾಮ ಕೃಷ್ಣ ಹರೇ
ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ಮಕರ ಕುಂಡಲಧಾರಿ ಭಕ್ತ ಬಂಧು ಶೌರಿ. ಮಕರ ಕುಂಡಲಧಾರಿ ಭಕ್ತ ಬಂಧು ಶೌರಿ. ಮುಕ್ತಿದಾತ ಶಕ್ತಿದಾತ ವಿಠ್ಠಲನರ ಹರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ದೀನಬಂಧು ಕೃಪಾ ಸಿಂಧು ಶ್ರೀಹರಿ ಶ್ರೀಹರಿ. ಪಾವನಾಂಗ ಹೇ ಕೃಪಾಂಗ ವಾಸುದೇವ ಹರಿ. ತುಳಸಿ ಹಾರ ಕಂದರ ಭಕ್ತ ಹೃದಯ ಮಂದಿರ. ತುಳಸಿ ಹಾರ ಕಂದರ ಭಕ್ತ ಹೃದಯ ಮಂದಿರ. ಮಂದರಾದ್ರಿಧರ ಮುಕುಂದ ಇಂದಿರೇಶ ಶ್ರೀಹರಿ. ಮಂದರಾದ್ರಿಧರ ಮುಕುಂದ ಇಂದಿರೇಶ ಶ್ರೀಹರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ಪಾಂಡುರಂಗ 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 ಹರಿ. ಪಾಂಡುರಂಗ ಹರಿ. ಪಾಂಡುರಂಗ ಹರಿ. ಜಯ ರಾಮ ಕೃಷ್ಣ ಹರಿ. ಪುಂಡಲೀಕ ವರದೆ ಹರಿವಿಠ್ಠಲೇ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ ಅಷ್ಟಾದಶೋಧ್ಯಾಯ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಅಷ್ಟಾದಶೋಧ್ಯಾಯ.
ಮೋಕ್ಷ ಸಂನ್ಯಾಸ ಯೋಗ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ. ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ ಕೇಶಿನಿಷೂದನ. ಶ್ರೀಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ. ಸರ್ವಕರ್ಮ ಫಲತ್ಯಾಗಂ ಪ್ರಾಹುತ್ಯಾಗಂ ವಿಚಕ್ಷಣಾಃ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ. ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಎಲೈ ಪಾರ್ಥ, ಯಜ್ಞದಾನ ತಪಸ್ಸು ಎಂಬ ಕರ್ಮಗಳನ್ನು ಬಿಡತಕ್ಕದ್ದಲ್ಲ, ಅದನ್ನು ಮಾಡಿಯೇ ತೀರಬೇಕು. ಏಕೆಂದರೆ ಸಾಧಕರಿಗೆ ಯಜ್ಞ ದಾನ ತಪಸ್ಸು ಕರ್ಮಗಳು ಪಾವನವಾಗಿರುತ್ತವೆ. ಇವು ಸಾಧಕರ ಚಿತ್ತವನ್ನು ಶುದ್ಧಿ ಮಾಡುತ್ತವೆ. ಹೇ ಅರ್ಜುನ, ಭಗವಂತನ ಆರಾಧನೆಯೇ ಎನ್ನಬಹುದಾದ ಯಜ್ಞರೂಪಿ ದಾನರೂಪಿ ಹಾಗೂ ತಪೋರೂಪಿ ಕರ್ಮಗಳು ಕಡ್ಡಾಯವಾಗಿ ಮಾಡಲೇಬೇಕಾದ ಕರ್ಮಗಳು, ಬುದ್ಧಿವಂತರನ್ನು ಪವಿತ್ರಗೊಳಿಸುವ ಸತ್ಕರ್ಮಗಳು. ಆದ್ದರಿಂದ ಅವುಗಳನ್ನು ತ್ಯಾಗ ಮಾಡಬಾರದು. ಸಮಸ್ತ ಕರ್ತವ್ಯ ಕರ್ಮಗಳನ್ನು ಯಜ್ಞ ದಾನ ತಪೋರೂಪವಾಗಿ ಮಾಡಬೇಕು. ಆದ್ದರಿಂದ
ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡದೆ ಅವುಗಳಲ್ಲಿನ ಮಮತೆ, ಆಸಕ್ತಿ, ಫಲೇಚ್ಛೆಗಳನ್ನು ತ್ಯಾಗ ಮಾಡಿ ಅವುಗಳನ್ನು ಯಜ್ಞ, ದಾನ, ತಪವೆಂದೇ ತಿಳಿದು ಅವಶ್ಯಕವಾಗಿ ಮಾಡಲೇಬೇಕು. ಇದು ನನ್ನ ನಿಶ್ಚಿತವಾದ ಅಭಿಪ್ರಾಯ. ಭಗವಂತನ ಈ ಅಪ್ಪಣೆ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುವಂಥದ್ದು. ಆದ್ರಿಂದ ನಾವು ನಿತ್ಯ ಧರ್ಮಾಚರಣೆಯಲ್ಲಿ ತೊಡಗಿರಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಣೆ ಮಾಡುವರೋ ಅವರನ್ನು ಧರ್ಮ ರಕ್ಷಿಸುವುದು. ಯಜ್ಞ, ದಾನ ಮತ್ತು ತಪಸ್ಸುಗಳ ರೂಪಿ ಕರ್ಮಗಳು ಬಿಡತಕ್ಕವುಗಳಲ್ಲ, ಅವು ಮಾಡಲೇಬೇಕಾದ ಕರ್ತವ್ಯ. ಏಕೆಂದರೆ ಯಜ್ಞ, ದಾನ ಮತ್ತು ತಪಸ್ಸುಗಳೇ ಆದ ಈ ಮೂರು ಕರ್ಮಗಳು ಮೋಕ್ಷಾಪೇಕ್ಷಿಗಳಾದ ಬುದ್ಧಿವಂತರನ್ನು ಪವಿತ್ರಗೊಳಿಸುತ್ತವೆ. ಮೋಕ್ಷಾಪೇಕ್ಷಿಗಳಾದ ಬುದ್ಧಿವಂತರು ಅಂದ್ರೆ ಫಲ ಮತ್ತು ಆಸಕ್ತಿಯನ್ನು ತ್ಯಜಿಸಿ ಕೇವಲ ಭಗವಂತನ ನಿಮಿತ್ತವಾಗಿ ಕರ್ಮ ಮಾಡುವವನು ಬುದ್ಧಿವಂತನು. ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾಗಿ ಸಮಾಜ ಸೇವೆ, ಭಗವಂತನ ಸೇವೆ, ಜನಸೇವೆಯೇ ಜನಾರ್ದನನ ಸೇವೆ. ಗವರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್. ಈ ರೀತಿಯಲ್ಲಿ ನಾವು ಈ ಯಜ್ಞಾಚರಣೆಗಳನ್ನು ಬಿಡಬಾರದು. योगी को चाहिए कि मानव समाज की उन्नति के लिए कर्म करे. मनुष्य को आध्यात्मिक जीवन तक ऊपर उठाने के लिए अनेक संस्कार, पवित्र कर्म हैं. उदाहरणार्थ विवाहोत्सव एक यज्ञ माना जाता है. यह विवाह यज्ञ कहलाता है. यह विवाह यज्ञ कहलाता है. क्या एक सन्यासी जिसने अपना पारिवारिक संबंध त्याग कर सन्यास ग्रहण कर लिया है, विवाहोत्सव को प्रोत्साहन दे? भगवान कहते हैं कि कोई भी यज्ञ जो मानव कल्याण के लिए हो उसका कभी भी परित्याग न करे. विवाह यज्ञ मानव मन को संयमित करने के लिए है, जिससे आध्यात्मिक प्राप्ति के लिए वह शांत बन सके. सन्यासी को भी चाहिए कि इस विवाह यज्ञ की संस्तुति अधिकांश मनुष्यों के लिए करे. सन्यासियों को चाहिए कि स्त्रियों का संग न करे, लेकिन इसका अर्थ यह नहीं है कि जो व्यक्ति अभी जीवन की निम्न अवस्थाओं में है, अर्थात जो तरुण है, वह विवाह यज्ञ में पत्नी न स्वीकार करे. सारे यज्ञ परमेश्वर की प्राप्ति के लिए हैं. अतएव निम्नतर अवस्थाओं में यज्ञों का परित्याग नहीं करना चाहिए. इसी प्रकार दान हृदय की शुद्धि संस्कार के लिए है. यदि दान सुपात्र को दिया जाता है तो इससे आध्यात्मिक जीवन में प्रगति होती है, जैसा कि पहले वर्णन किया जा चुका है. अतएव यज्ञ, दान, तपः कर्म त्याग न करे. ಮನುಷ್ಯನಲ್ಲಿ ಆಲಸ್ಯ ಉಂಟಾಗಬಾರದು. ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ತನ್ನ ಒಂದು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುತ್ತಿರಬೇಕು. Obligatory duties should be performed without attachment. How is that possible? Let us see the next verse, the 6th verse. Can you repeat after me? एतान्यपि तु कर्माणि संगं त्यक्त्वा फलानि च कर्तव्यानीति मे पार्थ निश्चितं मतमुत्तमम्.
ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಏತಾನಿ ಅಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನಿ ಇತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ. ಪಾರ್ಥ, ಎಲೆ ಅರ್ಜುನ, ಏತಾನಿ ಈ ಯಜ್ಞ ದಾನ ಮತ್ತು ತಪೋರೂಪಿ ಕರ್ಮಗಳನ್ನು, ತು ಮತ್ತೆಲ್ಲಾ ಕರ್ಮಾಣಿ ಶ್ರೇಷ್ಠ ಕರ್ಮಗಳನ್ನು, ಅಪಿ ಸಹ ಸಂಗಂ ಆಸಕ್ತಿ, ಚ ಮತ್ತು ಫಲಾನಿ ಫಲಗಳನ್ನು ತ್ಯಕ್ತ್ವಾ ತ್ಯಜಿಸಿ, ಕರ್ತವ್ಯಾನಿ ಇತಿ ಮಾಡಲೇಬೇಕು ಎಂದು ಮೇ ನಿಶ್ಚಿತಂ ಉತ್ತಮಂ ಮತಂ ನನ್ನ ನಿರ್ಧರಿಸಲ್ಪಟ್ಟ ಉತ್ತಮ ಅಭಿಪ್ರಾಯ. ಎಲೆ ಅರ್ಜುನ, ಈ ಯಜ್ಞ ದಾನ ಮತ್ತು ತಪಸ್ಸು ರೂಪಿ ಕರ್ಮಗಳನ್ನು ಮತ್ತೆಲ್ಲಾ ಶ್ರೇಷ್ಠ ಕರ್ಮಗಳನ್ನೂ ಸಹ ಆಸಕ್ತಿ ಹಾಗೂ ಫಲಗಳನ್ನು ತ್ಯಜಿಸಿ ಮಾಡಲೇಬೇಕು ಎಂದು ನಿರ್ಧರಿಸಲ್ಪಟ್ಟ ನನ್ನ ಉತ್ತಮ ಅಭಿಪ್ರಾಯ. ಅರ್ಜುನ ಪ್ರಶ್ನೆಗೆ ಉತ್ತರವನ್ನು ಸ್ಪಷ್ಟವಾಗಿ ಕೊಡಲಾಗಿದೆ. ಭಗವಂತನ ಅಭಿಪ್ರಾಯ ಏನು ಎನ್ನುವುದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟಕ್ಕಿಂತು ದೋಷಿತವೇ ಲೇಸಲ್ತೆ. ತ್ರಿಶಕನಲೆ ಜೀವ ಬಿಸಿ ಬಾಣಲಿಗೆ ಬಿದ್ದ ಹುಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ವಿಷದೂಟಕ್ಕಿಂತು ದೋಷಿತವೇ. ವಿಷದ ಊಟಕ್ಕಿಂತ ಉಪೋಷಿತವೇ. ಲೇಸಲ್ತೆ, ಲೇಸು ಅಲ್ತೆ, ಸನ್ನಿಧಿ ಸಂಗ, ಮಸಣ ಸ್ಮಶಾನ, ಲೇಸು ಉತ್ತಮ. ತ್ರಿಷೆ ಆಸೆ ಕಾಮನೆ, ಉಪೋಷಿತ ಹಸಿವಿನಿಂದಿರುವುದು. ವಿಷದೂಟಕ್ಕಿಂತು ಪೋಷಿತವೇ. ಉಪೋಷಿತ ಹಸಿವಿನಿಂದಿರುವುದು. ಭಾವಾರ್ಥ ನೋಡಿಕೊಳ್ಳಿ. ಜಗತ್ತಿನ ವಿಷಯಗಳಲ್ಲಿ ಅತಿಯಾದ ಆಸಕ್ತಿಯಿಂದ ಬದುಕುವುದಕ್ಕಿಂತ ಮರಣವೇ ಉತ್ತಮ. ಹಾಗೆಯೇ ವಿಷದ ಊಟ ಮಾಡುವುದಕ್ಕಿಂತ ಉಪೋಷಿತ ಉಪವಾಸವಿರುವುದೇ ಲೇಸು ಉತ್ತಮ. ಮನುಷ್ಯನ ಆಸೆಗಳು ಕೆರಳಿದರೆ ಜೀವ ಕಾದ ಬಾಣಲಿಗೆ ಬಿದ್ದ ಹುಳುವಿನಂತೆ ವಿಲವಿಲ ಒದ್ದಾಡುತ್ತದೆ, ಪಿಶಾಚಿಯ ಕೈಗೆ ಸಿಕ್ಕ ಶಿಶುವಿನಂತೆ ಎಂದು ಬದುಕಿನಲ್ಲಿ ಜೀವ ಹೇಗೆ ಒದ್ದಾಡುತ್ತದೆ ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಇಟ್ ಈಸ್ ಬೆಟರ್ ಟು ಡೈ ದ್ಯಾನ್ ಬಿ ಅಟ್ರಾಕ್ಟೆಡ್ ಟು ದಿ ಮೆಟೀರಿಯಲ್ ಪ್ಲೆಜರ್ಸ್ ಇನ್ ದಿಸ್ ವರ್ಲ್ಡ್. Isn't being hungry better than consuming poison food? When a man is controlled by desire, he is like a worm that falls into a hot vessel. He is like a baby in the hands of a demon. Mankutimma. ವಿಷಯ ಸನ್ನಿಧಿಗಿಂತ ಮಸನ ಸನ್ನಿಧಿ ಲೇಸು, ವಿಷದೂಟಕ್ಕಿಂತು ಪೋಷಿತವೇ ಲೇಸಲ್ತೆ. ತ್ರಿಶಕನಲೆ ಜೀವ ಬಿಸಿ ಬಾಣಲಿಗೆ ಬಿದ್ದ ಹುಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ.
ಮಂಕುತಿಮ್ಮ ಮಂಕುತಿಮ್ಮ. ಜಗತ್ತಿನ ವಿಷಯಗಳೇ ಹಾಗೆ. ನಾವು ಅದರಲ್ಲಿ ಆಳವಾದ ಆಸಕ್ತಿ ತೋರಿದರೆ ನಮ್ಮನ್ನು ತನ್ನ ಹಿಡಿತಕ್ಕೆ ಸೆಳೆದುಕೊಂಡು ನಮ್ಮನ್ನು ಗೋಳಾಡಿಸುತ್ತದೆ. ಅಂಟದೆ ಇದ್ದರೆ ಹಿತ. ಜಗತ್ತಿನ ಜನರ ಕಷ್ಟಗಳಿಗೆಲ್ಲ ವಿಷಯಗಳೊಂದಿಗಿನ ಗಾಢವಾದ ಅಂಟಿನಿಂದ ಕೂಡಿದ ನಂಟೇ ಕಾರಣ. ಅವುಗಳ ವಿಷವೃತ್ತದಲ್ಲಿ ಬದುಕುವುದಕ್ಕಿಂತ ಮರಣವೇ ಲೇಸು. ಮತ್ತು ಈ ವಿಷಯಗಳಿಂದ ಉಂಟಾಗುವ ಭಾವನೆಗಳ, ಸಂಬಂಧಗಳ ಮತ್ತು ಅವುಗಳಿಂದ ಉಂಟಾಗುವ ಮಾನಸಿಕ ಕ್ಲೇಶವೇ ನಮಗೆ ಅವು ಬಡಿಸುವ ವಿಷಪೂರಿತ ಊಟ. ಅಂತಹ ವಿಷದ ಊಟ ಮಾಡುವುದಕ್ಕಿಂತ ಉಪವಾಸವಿರುವುದೇ ಉತ್ತಮ, ಉಪೋಷಿತವೇ ಉತ್ತಮ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಎಲ್ಲಿಯ ತನಕ ನಾವು ವಿಷಯಗಳಿಗೆ ದಾಸರಾಗದೆ ಜಗತ್ತಿನಲ್ಲಿ ಅಂಟದ ರೀತಿ ಬದುಕುತ್ತೇವೆಯೋ ಅಲ್ಲಿಯ ತನಕ ಬದುಕು ನಿರಾಳವಾಗಿರುತ್ತದೆ. ನಮ್ಮನ್ನು ನಾವು ಅತಿ ಲಾಲಸೆಯಿಂದ, ಸ್ವಾರ್ಥದಿಂದ ಇಲ್ಲಿರುವ ಯಾವುದೇ ವಿಷಯಕ್ಕೆ ಅಂಟಿಕೊಂಡರೆ ನಮ್ಮಲ್ಲಿ ತೃಷೆ ಎಂದರೆ ಕಾಮನೆ ಆರಂಭವಾಗಿ ಆ ಕಾಮನೆ ಕೋಪ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯವೆಂಬ ಮಾನವನ 6 ವೈರಿಗಳನ್ನು ಉದ್ದೀಪನಗೊಳಿಸಿ ಬದುಕನ್ನು ದುರ್ಭರವನ್ನಾಗಿಸುತ್ತದೆ. ಕಡಲಿಂದ ಹೊರಟು ನಭದ ಮೂಲಕ ಧರೆಯನ್ನು ಸೇರಿ ಮತ್ತೆ ಕಡಲನ್ನು ಸೇರುವ ತವಕವನ್ನು ಹೊಂದಿರುವ ಪ್ರತಿ ನೀರ ಹನಿಯಂತೆ ತನ್ನ ಮೂಲವಾದ ಪರಮಾತ್ಮನಿಂದ ಹೊರಟು ಮತ್ತೆ ಆ ಪರಮಾತ್ಮನನ್ನೇ ಸೇರಲು ತವಕಿಸುವ ಜೀವದ ಪ್ರಯಾಣಕ್ಕೆ ಈ ಜಗತ್ತಿನ ವಿಷಯಾಧಾರಿತ ಅಂಟು ಮಾರ್ಗವಾಗಿ ನಿಲ್ಲುತ್ತದೆ. ಬಾಣಲಿಗೆ ಬಿದ್ದ ಹುಳುವಿನಂತೆ ನಮ್ಮಲ್ಲಿ ಕನಲುವ, ಅಂದರೆ ಅರಳಿ ಕೆರಳುವ ಆಸೆಗಳೇ ನಮ್ಮನ್ನು ಈ ಜಗತ್ತಿನ ವಿಷಯಗಳಿಗೆ ಅಂಟಿಕೊಳ್ಳುವಂತೆ ಮಾಡುವ ಪಿಶಾಚಿಗಳು. ಎಲ್ಲಿಯ ತನಕ ಆ ಆಸೆಗಳು ಸರ್ವರ ಹಿತಕಾರಿಯಾಗಿರುತ್ತದೆಯೋ ಅಲ್ಲಿಯ ತನಕ ಅದು ಸ್ವಹಿತವೂ ಆಗಿರುತ್ತದೆ, ಎಂದರೆ ಜೀವನಿಗೂ ಹಿತವಾಗೇ ಇರುತ್ತದೆ. ಆದರೆ ನಮ್ಮಲ್ಲಿ ಉದ್ಭವವಾಗುವ ಆಸೆಗಳು ಕೇವಲ ಸ್ವಾರ್ಥ ಸಾಧನೆಗಾದರೆ ನಾವು ಆಸೆಗಳಿಂದುಂಟಾಗುವ ಸುಳಿಯಲ್ಲಿ ಸಿಕ್ಕಿಕೊಳ್ಳುತ್ತೇವೆ. ಇದನ್ನೇ ಮಾನ್ಯ ಗುಂಡಪ್ಪನವರು ಪಿಶಾಚಿಯ ಕೈಗೆ ಎನ್ನುತ್ತಾರೆ. ವಾಚಕರೇ, ನಮಗೆ ಆ ಪರಮಾತ್ಮ ವಿವೇಕವನ್ನು ಕರುಣಿಸಿದ್ದಾನೆ. ಈ ಜಗತ್ತಿಗೆ ಅಂಟಿ ನರಳಬೇಕೋ ಅಥವಾ ಅಂಟದೆ ಮುಕ್ತ ಜೀವನವನ್ನು ನಡೆಸಬೇಕೋ ಎನ್ನುವುದನ್ನು ನಾವೇ ನಿರ್ಧರಿಸಿಕೊಳ್ಳಬೇಕಲ್ಲವೇ? ಇಂತಹ ಶ್ರೇಷ್ಠವಾದ ವಿಚಾರವನ್ನು ಮುಂದುವರಿಸೋಣ. ನಾಳೆ ದಿವಸ ಸಾಯಂಕಾಲ ಸಂಜೆ 7 ಗಂಟೆಗೆ ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರದೊಂದಿಗೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.